ಆತ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಬ್ಯೂಟಿಫುಲ್ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಫೋನ್ ಮಾಡಿ ಕಲರ್ ಕಾಗೆ ಹಾರಿಸ್ತಾ ಇದ್ದ. ಹೀಗೆ ವಂಚನೆ ಬಲೆ ಬೀಸಿದವನು ಆಕೆಗೆ ಮೋಸ ಮಾಡಿದ್ದು ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ. ಬೆಂಗಳೂರಲ್ಲಿ ಮ್ಯಾಟ್ರಿಮೋನಿ ಧೋಖಾ, ಮದುವೆಯಾಗೋದಾಗಿ 1.75 ಕೋಟಿ ವಂಚನೆ. ಈ ಐನಾತಿ ಹೆಸರು ವಿಜಯ್ ರಾಜ್ಗೌಡ ಅಲಿಯಾಸ್ ವಿಜೇತ್ ಅಂತ, ಬೆಂಗಳೂರಿನ ರಾಜಾಜಿನಗರ ನಿವಾಸಿ. ಈತನಿಗೆ ಮದುವೆಯೂ ಆಗಿದೆ, ಆದರೂ ಮ್ಯಾಟ್ರಿಮೋನಿಯಲ್ಲಿ ಹೆಣ್ಣು ಹುಡುಕಲು ಶುರು ಮಾಡಿದ್ದಾನೆ. ಬದಲಿಗೆ ಮದುವೆಯಾಗಲು ಅಲ್ಲ, ವಂಚನೆ ಬಲೆ ಬೀಸೋಕೆ. ಹೌದು, ಯುವತಿಯೊಬ್ಬಳನ್ನ ಮದುವೆ ಆಗ್ತೇನೆ ಅಂತ ನಂಬಿಸಿ ಈ ವಿಜಯ್ ರಾಜ್ಗೌಡ ಸುಲಿಗೆ ಮಾಡಿ ಈಗ ನಾಪತ್ತೆಯಾಗಿದ್ದಾನೆ. 2 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸಂಬಂಧಗಳ ಸತ್ಯವನ್ನ ಅರಿತ ಯುವತಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಗಂಡು ಹುಡುಕುವ ಸಂದರ್ಭದಲ್ಲಿ ಸಿಕ್ಕಿದ್ದವನೇ ಈ ವಿಜಯ್ ಗೌಡ. ಪ್ರೊಫೈಲ್ನಲ್ಲಿದ್ದ ಬಣ್ಣದ ಫೋಟೋಗಳನ್ನು ನೋಡಿ ಮರಳಾದ ಯುವತಿ ಮದುವೆ ಆಗುವ ಆಸಕ್ತಿ ತೋರಿಸಿದ್ದು. ನಂತರ ಇಬ್ಬರು ಭೇಟಿಯಾಗಿ ಪರಿಚಯ ಮಾಡಿಕೊಂಡು ನಂತರ ಎರಡೂ ಕುಟುಂಬದವರ ನಡುವೆ ಮದುವೆ ಮಾತುಕತೆ ಹಂತಕ್ಕೆ ಹೋಗಿದೆ. ಈ ವೇಳೆ ನನಗೆ ಸದಾಶಿವನಗರದಲ್ಲಿ ಮನೆ ಇದೆ, BMW ಗಾಡಿಗಳಿದಾವೆ, ಒಂದು ಕಂಪನಿ ಕೂಡ ಇದೆ ಅಂತ ನಂಬಿಸಿದ್ದ. ದುಡ್ಡು ಜಾಸ್ತಿ ಮಾಡಿದ್ದೀನಿ ಅಂತ 2019ರಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು ಎಂದಿದ್ದ. ಅದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಯುವತಿಗೆ ನೀಡಿದ್ದ. ದೊಡ್ಡ ಕುಳ ಲೈಫ್ ಸೆಟ್ಲ್ ಎಂದುಕೊಂಡವಳು ಆತನ ಜೊತೆ ತಿರುಗಾಡಲು ಶುರು ಮಾಡಿದ್ಲು. ನಂತರ ಒಂದು ದಿನ ಮೆಟ್ರೋ ಸ್ಟೇಷನ್ ಬಳಿ ತನ್ನ ಅಕ್ಕ ಅಂತ ಹೇಳಿ ಸೌಮ್ಯ ಎಂಬಾಕಿಯನ್ನ ಪರಿಚಯಿಸಿದ. ಮೈತುಂಬ ಒಡವೆ ಹಾಕಿ ಬಂದಿದ್ದ ಅಕ್ಕನನ್ನು ನೋಡಿದವಳ ಜೊತೆ ಇನ್ನಷ್ಟು ಕ್ಲೋಸ್ ಆಗಿಬಿಟ್ಟಳು. ನಂತರ ಇಡಿ ರೈಡ್ ಆಗಿರುವ ಕಾರಣ ತನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನತ್ರ ಕೋಟಿ ಇದ್ರೂ ಸದ್ಯಕ್ಕೆ ಹಣ ಇಲ್ಲ, ಸೊ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದ. ಹೇಗಿದ್ರು ಮದುವೆ ಆಗ್ತೀವಲ್ವಾ ಅಂತ ಕೇಳಿದ ಹಾಗೆ ಹಂತವಾಗಿ ಯುವತಿ ಹಣ ನೀಡಿದ್ಲು. ಹಣ ನಿಗದಿತ ಸಮಯದಲ್ಲಿ ಯಾವಾಗ ವಾಪಸ್ ಬರಲಿಲ್ವೋ ಸಹಜವಾಗಿ ಒಂದು ಡೌಟ್ ಆಕೆಯನ್ನ ಕಾಡಿತು. ಅದೇ ಅನುಮಾನವನ್ನ ಬೆನ್ನತ್ತಿ ತನ್ನ ಭಾವಿ ಪತಿಯ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಈತ ಹೇಳಿದ್ದು ಸುಳ್ಳು ಅಂತ ಸಾಬೀತಾಗಿದೆ. ಅದಕ್ಕಿಂತ ಶಾಕಿಂಗ್ ಅಂದ್ರೆ ವಿಜಯ್ಗೆ ಈಗಾಗಲೇ ಮದುವೆಯಾಗಿದೆ. ಇನ್ನೊಂದು ಶಾಕಿಂಗ್ ಅಂದ್ರೆ ಅವತ್ತು ಅಕ್ಕ ಅಂದು ಪರಿಚಯವಾಗಿದ್ದವಳು ಬೇರೆ ಯಾರೂ ಅಲ್ಲ, ಇದೇ ವಿಜಯನ ಪತ್ನಿ. ಅಂದ್ರೆ ಈತನ ಇಡೀ ಕುಟುಂಬವೇ ಕ್ರಿಮಿನಲ್ ಕೇಸಿನಲ್ಲಿ ಭಾಗಿಯಾಗಿದೆ. ಅಂದ ಹಾಗೆ ಇವರೆಲ್ಲರೂ ಕೂಡ ಸೇರಿ ಯುವತಿಯಿಂದ ಸುಲಿಗೆ ಮಾಡಿದ್ದು ಬರೋಬ್ಬರಿ 1,50,00,000 ರೂಪಾಯಿ. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ನ ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಇವತ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡ್ವು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಕೊಡ್ಬೇಕು. ಅಕ್ಕ ಇದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡ್ಡಿಸ್ಕೊಂಡಿದ್ದಾನೆ. ಲಾಸಸ್ ಆಗಿದೆ, ಬರೀ ಫಿನಾನ್ಷಿಯಲಿ ಅಲ್ಲ ಎಮೋಷನಲಿ ಆಗಿದೆ. ಅಂಡ್ ಅದೇ 1.5 year ಅಲ್ಲಿ ನಾನು ಬೇರೆ ಹುಡುಗನ್ ನೋಡಿ ಮದ್ವೆ ಆಗಿರ್ಬೋದಾಗಿತ್ತು. ಇಷ್ಟೊತ್ತಿಗೆ ಮದ್ವೆ ಮಗು ಇರ್ತಿತ್ತು. ತಹಶೀಲ್ದಾರ್ ಅಂತ ಹೇಳಿಕೊಂಡಿದ್ದ ವಿಜಯನ ತಂದೆ ಆತನ ಹೆಂಡತಿ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಆರೋಪಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಆತ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಬ್ಯೂಟಿಫುಲ್ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಫೋನ್ ಮಾಡಿ ಕಲರ್ ಕಾಗೆ ಹಾರಿಸ್ತಾ ಇದ್ದ. ಹೀಗೆ ವಂಚನೆ ಬಲೆ ಬೀಸಿದವನು ಆಕೆಗೆ ಮೋಸ ಮಾಡಿದ್ದು ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ. ಬೆಂಗಳೂರಲ್ಲಿ ಮ್ಯಾಟ್ರಿಮೋನಿ ಧೋಖಾ, ಮದುವೆಯಾಗೋದಾಗಿ 1.75 ಕೋಟಿ ವಂಚನೆ. ಈ ಐನಾತಿ ಹೆಸರು ವಿಜಯ್ ರಾಜ್ಗೌಡ ಅಲಿಯಾಸ್ ವಿಜೇತ್ ಅಂತ, ಬೆಂಗಳೂರಿನ ರಾಜಾಜಿನಗರ ನಿವಾಸಿ. ಈತನಿಗೆ ಮದುವೆಯೂ ಆಗಿದೆ, ಆದರೂ ಮ್ಯಾಟ್ರಿಮೋನಿಯಲ್ಲಿ ಹೆಣ್ಣು ಹುಡುಕಲು ಶುರು ಮಾಡಿದ್ದಾನೆ. ಬದಲಿಗೆ ಮದುವೆಯಾಗಲು ಅಲ್ಲ, ವಂಚನೆ ಬಲೆ ಬೀಸೋಕೆ. ಹೌದು, ಯುವತಿಯೊಬ್ಬಳನ್ನ ಮದುವೆ ಆಗ್ತೇನೆ ಅಂತ ನಂಬಿಸಿ ಈ ವಿಜಯ್ ರಾಜ್ಗೌಡ ಸುಲಿಗೆ ಮಾಡಿ ಈಗ ನಾಪತ್ತೆಯಾಗಿದ್ದಾನೆ. 2 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸಂಬಂಧಗಳ ಸತ್ಯವನ್ನ ಅರಿತ ಯುವತಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಗಂಡು ಹುಡುಕುವ ಸಂದರ್ಭದಲ್ಲಿ ಸಿಕ್ಕಿದ್ದವನೇ ಈ ವಿಜಯ್ ಗೌಡ. ಪ್ರೊಫೈಲ್ನಲ್ಲಿದ್ದ ಬಣ್ಣದ ಫೋಟೋಗಳನ್ನು ನೋಡಿ ಮರಳಾದ ಯುವತಿ ಮದುವೆ ಆಗುವ ಆಸಕ್ತಿ ತೋರಿಸಿದ್ದು. ನಂತರ ಇಬ್ಬರು ಭೇಟಿಯಾಗಿ ಪರಿಚಯ ಮಾಡಿಕೊಂಡು ನಂತರ ಎರಡೂ ಕುಟುಂಬದವರ ನಡುವೆ ಮದುವೆ ಮಾತುಕತೆ ಹಂತಕ್ಕೆ ಹೋಗಿದೆ. ಈ ವೇಳೆ ನನಗೆ ಸದಾಶಿವನಗರದಲ್ಲಿ ಮನೆ ಇದೆ, BMW ಗಾಡಿಗಳಿದಾವೆ,
ಒಂದು ಕಂಪನಿ ಕೂಡ ಇದೆ ಅಂತ ನಂಬಿಸಿದ್ದ. ದುಡ್ಡು ಜಾಸ್ತಿ ಮಾಡಿದ್ದೀನಿ ಅಂತ 2019ರಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು ಎಂದಿದ್ದ. ಅದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಯುವತಿಗೆ ನೀಡಿದ್ದ. ದೊಡ್ಡ ಕುಳ ಲೈಫ್ ಸೆಟ್ಲ್ ಎಂದುಕೊಂಡವಳು ಆತನ ಜೊತೆ ತಿರುಗಾಡಲು ಶುರು ಮಾಡಿದ್ಲು. ನಂತರ ಒಂದು ದಿನ ಮೆಟ್ರೋ ಸ್ಟೇಷನ್ ಬಳಿ ತನ್ನ ಅಕ್ಕ ಅಂತ ಹೇಳಿ ಸೌಮ್ಯ ಎಂಬಾಕಿಯನ್ನ ಪರಿಚಯಿಸಿದ. ಮೈತುಂಬ ಒಡವೆ ಹಾಕಿ ಬಂದಿದ್ದ ಅಕ್ಕನನ್ನು ನೋಡಿದವಳ ಜೊತೆ ಇನ್ನಷ್ಟು ಕ್ಲೋಸ್ ಆಗಿಬಿಟ್ಟಳು. ನಂತರ ಇಡಿ ರೈಡ್ ಆಗಿರುವ ಕಾರಣ ತನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನತ್ರ ಕೋಟಿ ಇದ್ರೂ ಸದ್ಯಕ್ಕೆ ಹಣ ಇಲ್ಲ, ಸೊ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದ. ಹೇಗಿದ್ರು ಮದುವೆ ಆಗ್ತೀವಲ್ವಾ ಅಂತ ಕೇಳಿದ ಹಾಗೆ ಹಂತ ಹಂತವಾಗಿ ಯುವತಿ ಹಣ ನೀಡಿದ್ಲು. ಹಣ ನಿಗದಿತ ಸಮಯದಲ್ಲಿ ಯಾವಾಗ ವಾಪಸ್ ಬರಲಿಲ್ವೋ ಸಹಜವಾಗಿ ಒಂದು ಡೌಟ್ ಆಕೆಯನ್ನ ಕಾಡಿತು. ಅದೇ ಅನುಮಾನವನ್ನ ಬೆನ್ನತ್ತಿ ತನ್ನ ಭಾವಿ ಪತಿಯ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಈತ ಹೇಳಿದ್ದು ಸುಳ್ಳು ಅಂತ ಸಾಬೀತಾಗಿದೆ. ಅದಕ್ಕಿಂತ ಶಾಕಿಂಗ್ ಅಂದ್ರೆ ವಿಜಯ್ಗೆ ಈಗಾಗಲೇ ಮದುವೆಯಾಗಿದೆ. ಇನ್ನೊಂದು ಶಾಕಿಂಗ್ ಅಂದ್ರೆ ಅವತ್ತು ಅಕ್ಕ ಅಂದು ಪರಿಚಯವಾಗಿದ್ದವಳು ಬೇರೆ ಯಾರೂ ಅಲ್ಲ, ಇದೇ ವಿಜಯನ ಪತ್ನಿ. ಅಂದ್ರೆ ಈತನ ಇಡೀ ಕುಟುಂಬವೇ ಕ್ರಿಮಿನಲ್ ಕೇಸಿನಲ್ಲಿ ಭಾಗಿಯಾಗಿದೆ. ಅಂದ ಹಾಗೆ ಇವರೆಲ್ಲರೂ ಕೂಡ ಸೇರಿ ಯುವತಿಯಿಂದ ಸುಲಿಗೆ ಮಾಡಿದ್ದು ಬರೋಬ್ಬರಿ 1,50,00,000 ರೂಪಾಯಿ. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ನ ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡ್ವು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್ ಕೊಡ್ಬೇಕು. ಲೈಕ್ ಅಕ್ಕ ಇದಾನೆ ಅಂತ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡ್ಡಿಸ್ಕೊಂಡಿದ್ದಾನೆ. ಲಾಸಸ್ ಆಗಿದೆ, ಬರೀ ಫಿನಾನ್ಷಿಯಲಿ ಅಲ್ಲ ಎಮೋಷನಲಿ ಆಗಿದೆ. ಅಂಡ್ ಅದೇ 1.5 year ಅಲ್ಲಿ ನಾನು ಬೇರೆ ಹುಡ್ಗನ್ ನೋಡಿ ಮದ್ವೆ ಆಗಿರ್ಬೋದಾಗಿತ್ತು. ಇಷ್ಟೊತ್ತಿಗೆ ಮದ್ವೆ ಮಗು ಇರ್ತಿತ್ತು. ತಹಶೀಲ್ದಾರ್ ಅಂತ ಹೇಳಿಕೊಂಡಿದ್ದ ವಿಜಯನ ತಂದೆ ಆತನ ಹೆಂಡತಿ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಆರೋಪಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆತ ಮೆಟ್ರಿಮನಿ ವೆಬ್ಸೈಟ್ ಅಲ್ಲಿ ಬ್ಯೂಟಿಫುಲ್ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಫೋನ್ ಮಾಡಿ ಕಲರ್ ಕಾಗೆ ಹಾರಿಸ್ತಾ ಇದ್ದ. ಹೀಗೆ ವಂಚನೆ ಬಲೆ ಬೀಸಿದವನು ಆಕೆಗೆ ಮೋಸ ಮಾಡಿದ್ದು ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ. ಬೆಂಗಳೂರಲ್ಲಿ ಮ್ಯಾಟ್ರಿಮೋನಿ ಧೋಖಾ, ಮದುವೆಯಾಗೋದಾಗಿ 1.75 ಕೋಟಿ ವಂಚನೆ. ಈ ಐನಾತಿ ಹೆಸರು ವಿಜಯ್ ರಾಜ್ಗೌಡ ಅಲಿಯಾಸ್ ವಿಜೇತ್ ಅಂತ. ಬೆಂಗಳೂರಿನ ರಾಜಾಜಿನಗರ ನಿವಾಸಿ. ಈತನಿಗೆ ಮದುವೆಯೂ ಆಗಿದೆ, ಆದರೂ ಮ್ಯಾಟ್ರಿಮೋನಿಯಲ್ಲಿ ಹೆಣ್ಣು ಹುಡುಕಲು ಶುರು ಮಾಡಿದ್ದಾನೆ. ಬದಲಿಗೆ ಮದುವೆಯಾಗಲು ಅಲ್ಲ, ವಂಚನೆ ಬಲೆ ಬೀಸೋಕೆ. ಹೌದು, ಯುವತಿಯೊಬ್ಬಳನ್ನ ಮದುವೆ ಆಗ್ತೇನೆ ಅಂತ ನಂಬಿಸಿ ಈ ವಿಜಯ್ ರಾಜ್ಗೌಡ ಸುಲಿಗೆ ಮಾಡಿ ಈಗ ನಾಪತ್ತೆಯಾಗಿದ್ದಾನೆ. 2 ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸಂಬಂಧಗಳ ಸತ್ಯವನ್ನ ಅರಿತ ಯುವತಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಗಂಡು ಹುಡುಕುವ ಸಂದರ್ಭದಲ್ಲಿ ಸಿಕ್ಕಿದ್ದವನೇ ಈ ವಿಜಯ್ ಗೌಡ. ಪ್ರೊಫೈಲ್ನಲ್ಲಿದ್ದ ಬಣ್ಣ ಬಣ್ಣದ ಫೋಟೋಗಳನ್ನು ನೋಡಿ ಮರಳಾದ ಯುವತಿ ಮದುವೆ ಆಗುವ ಆಸಕ್ತಿ ತೋರಿಸಿತ್ತು. ನಂತರ ಇಬ್ಬರು ಭೇಟಿಯಾಗಿ ಪರಿಚಯ ಮಾಡಿಕೊಂಡು ನಂತರ ಎರಡೂ ಕುಟುಂಬದವರ ನಡುವೆ ಮದುವೆ ಮಾತುಕತೆ ಹಂತಕ್ಕೆ ಹೋಗಿದೆ. ಈ ವೇಳೆ ನನಗೆ ಸದಾಶಿವನಗರದಲ್ಲಿ ಮನೆ ಇದೆ, BMW ಗಾಡಿಗಳಿದಾವೆ, ಒಂದು ಕಂಪನಿ ಕೂಡ ಇದೆ ಅಂತ ನಂಬಿಸಿದ್ದ. ದುಡ್ಡು ಜಾಸ್ತಿ ಮಾಡಿದ್ದೀನಿ ಅಂತ 2019ರಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು ಎಂದಿದ್ದ. ಅದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಯುವತಿಗೆ ನೀಡಿದ್ದ. ದೊಡ್ಡ ಕುಳ ಲೈಫ್ ಸೆಟ್ಲ್ ಎಂದುಕೊಂಡವಳು ಆತನ ಜೊತೆ ತಿರುಗಾಡಲು ಶುರು ಮಾಡಿದ್ಲು. ನಂತರ ಒಂದು ದಿನ ಮೆಟ್ರೋ ಸ್ಟೇಷನ್ ಬಳಿ ತನ್ನ ಅಕ್ಕ ಅಂತ ಹೇಳಿ ಸೌಮ್ಯ ಎಂಬಾಕಿಯನ್ನ ಪರಿಚಯಿಸಿದ. ಮೈತುಂಬ ಒಡವೆ ಹಾಕಿ ಬಂದಿದ್ದ ಅಕ್ಕನನ್ನು ನೋಡಿದವಳ ಜೊತೆ ಇನ್ನಷ್ಟು ಕ್ಲೋಸ್ ಆಗಿಬಿಟ್ಟಳು. ನಂತರ ಇಡಿ ರೈಡ್ ಆಗಿರುವ ಕಾರಣ ತನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನತ್ರ ಕೋಟಿ ಇದ್ರೂ ಸದ್ಯಕ್ಕೆ ಹಣ ಇಲ್ಲ, ಸೊ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದ. ಹೇಗಿದ್ರು ಮದುವೆ ಆಗ್ತೀವಲ್ವಾ ಅಂತ ಕೇಳಿದ ಹಾಗೆ ಹಂತ ಹಂತವಾಗಿ ಯುವತಿ ಹಣ ನೀಡಿದ್ಲು. ಹಣ ನಿಗದಿತ ಸಮಯದಲ್ಲಿ ಯಾವಾಗ ವಾಪಸ್ ಬರಲಿಲ್ವೋ ಸಹಜವಾಗಿ ಒಂದು ಡೌಟ್ ಆಕೆಯನ್ನ ಕಾಡಿತು. ಅದೇ ಅನುಮಾನವನ್ನ ಬೆನ್ನತ್ತಿ ತನ್ನ ಭಾವಿ ಪತಿಯ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಈತ ಹೇಳಿದ್ದು ಸುಳ್ಳು ಅಂತ ಸಾಬೀತಾಗಿದೆ. ಅದಕ್ಕಿಂತ ಶಾಕಿಂಗ್ ಅಂದ್ರೆ ವಿಜಯ್ಗೆ ಈಗಾಗಲೇ ಮದುವೆಯಾಗಿದೆ. ಇನ್ನೊಂದು ಶಾಕಿಂಗ್ ಅಂದ್ರೆ ಅವತ್ತು ಅಕ್ಕ ಅಂದು ಪರಿಚಯವಾಗಿದ್ದವಳು ಬೇರೆ ಯಾರೂ ಅಲ್ಲ, ಇದೇ ವಿಜಯನ ಪತ್ನಿ. ಅಂದ್ರೆ ಈತನ ಇಡೀ ಕುಟುಂಬವೇ ಕ್ರಿಮಿನಲ್ ಕೇಸಿನಲ್ಲಿ ಭಾಗಿಯಾಗಿದೆ. ಅಂದ ಹಾಗೆ ಇವರೆಲ್ಲರೂ ಕೂಡ ಸೇರಿ ಯುವತಿಯಿಂದ ಸುಲಿಗೆ ಮಾಡಿದ್ದು ಬರೋಬ್ಬರಿ 1,50,00,000 ರೂಪಾಯಿ. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ನ ತಗೊಂಡಿದ್ದಾನೆ.
ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡ್ವು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 ಕ್ರೋರ್ ವಾಪಸ್ ಕೊಡ್ಬೇಕು. ಲೈಕ್ ಅಕ್ಕ ಇದಾನೆ ಅಂತ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದಾನೆ. ಲಾಸಸ್ ಆಗಿದೆ, ಬರೀ ಫಿನಾನ್ಷಿಯಲಿ ಅಲ್ಲ ಎಮೋಷನಲಿ ಆಗಿದೆ. ಅಂಡ್ ಅದೇ 1.5 year ಅಲ್ಲಿ ನಾನು ಬೇರೆ ಹುಡುಗನ್ ನೋಡಿ ಮದ್ವೆ ಆಗಿರ್ಬೋದಾಗಿತ್ತು. ಇಷ್ಟೊತ್ತಿಗೆ ಮದ್ವೆ ಮಗು ಇರ್ತಿತ್ತು. ತಹಶೀಲ್ದಾರ್ ಅಂತ ಹೇಳಿಕೊಂಡಿದ್ದ ವಿಜಯನ ತಂದೆ ಆತನ ಹೆಂಡತಿ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸದ್ಯ ಆರೋಪಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.